ಎಸ್ ಜಾತಿ ಗಣತಿ ವಿಶೇಷ ಸಂಪುಟ ಸಭೆಯಲ್ಲಿ ಭಾರಿ ಜಟಾಪಟಿ ನಡೆದಿದೆ ಅನ್ನುವಂತಹ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಸಿಗ್ತಾ ಇದೆ. ಸಂಪುಟ ಸಭೆಯಲ್ಲಿ ಏರು ಧ್ವನಿಯಲ್ಲಿ ಸಚಿವರ ಮಧ್ಯೆ ಚರ್ಚೆಯಾಗಿದೆ. ಪವರ್ ಟಿವಿಗೆ ಸಿಕ್ಕಿದೆ ಉನ್ನತ ಮೂಲಗಳಿಂದ ಖಚಿತವಾದಂತಹ ಮಾಹಿತಿ. ದೊಡ್ಡ ಮಟ್ಟದಲ್ಲಿ ಜಟಾಪಟಿ ಆಗಿದೆ. ಏರ್ ಧ್ವನಿಯಲ್ಲಿ ಮಾತಾಡ್ಕೊಂಡಿದ್ದಾರೆ ಪ್ರಬಲ ಸಮುದಾಯ ಹಾಗೂ ಅಹಿಂದ ಸಚಿವರ ಟಾಕ್ ಫೈಟ್ ಜೋರಾಗಿ ನಡೆದಿದೆ. ಇವತ್ತಿನ ವಿಶೇಷ ಸಂಪುಟ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅಭಿಪ್ರಾಯ ಸಂಗ್ರಹ ವೇಳೆ ವಾಗ್ವಾದ ಕೂಡ ನಡೆಯಿತು. ಅಲ್ಲಿ ವರದಿ ಬಗ್ಗೆ ಒಕ್ಕಲಿಗ ಲಿಂಗಾಯತ ಸಮಾಜದ ಸಚಿವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸೊ ಇಟ್ ಇಸ್ ಕನ್ಫರ್ಮ್ ದಟ್ ಅವರುಗಳು ಅವರ ಸಮುದಾಯದ ಪರವಾಗಿ ನಿಂತ್ಕೊಳ್ತಾ ಇದ್ದಾರೆ ಅಂತ ವರದಿಯ ಹಿಂದೆ ಸರಿಯದಂತೆ ಹಿಂದುಳಿದ ವರ್ಗದ ನಾಯಕರು ಕೂಡ ಆಗ್ರಹಿಸಿದ್ರು. ಜಾತಿ ಗಣತಿ ವಿಶೇಷ ಸಂಪುಟ ಸಭೆಯಲ್ಲಿ ಭಾರೀ ಜಟಾಪಟಿ ನಡೆದಿದೆ. ಸಚಿವರ ನಡುವೆ ಮಾತಿನ ಚಕಾಮಕಿ, ವಾಗ್ವಾದ ಎಲ್ಲವೂ ಕೂಡ ನಡೆದಿದೆ. ಎಸ್, ನಾನು ಕೋನಪ್ ರೆಡ್ಡಿ ಅವರ ಹತ್ರ ಮಾತನಾಡ್ತಿದ್ದೆ. ಎಸ್, ಪ್ಲೀಸ್ ಗೋ ಹೆಡ್ ಸರ್. ಹೇಳಿ ಮೇಡಮ್. ನಾನು ಆಗ್ಲೇ ನಿಮ್ನ ಕೇಳ್ತಾ ಇದ್ದೆ ಸರ್, ಉಪಮುಖ್ಯಮಂತ್ರಿಗಳು ಯಾವುದೇ ರೀತಿಯಾದಂತಹ ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮ್ಗೆ? ಕೇಳಿಸ್ತಾ ಇದೆ ಮೇಡಮ್. ಎಸ್, ಉಪಮುಖ್ಯಮಂತ್ರಿಗಳು ಯಾವುದೇ ರೀತಿಯಾದಂತಹ ನಿಲುವನ್ನ ತೆಗೆದುಕೊಂಡಿಲ್ಲ. ವಿರೋಧಿಸ್ತೀನಿ ಅಂತಾನೂ ಹೇಳ್ತಿಲ್ಲ, ವಿರೋಧಿಸಲ್ಲ ಅಂತಾನೂ ಹೇಳ್ತಿಲ್ಲ. ಈಗ ನಿಮ್ಮ ಸಮುದಾಯದ ನಿಲುವು ಏನಾಗಿರುತ್ತೆ ಸರ್? ಇನ್ ಕೇಸ್ ಇದನ್ನ ಏನಾದ್ರೂ ಜಾರಿ ಮಾಡಿದ್ರೆ ನಿಮ್ಮ ಸಮುದಾಯದ ನಿಲುವು? ಅವರು ಮತ್ತೆ ಆಯೋಗವನ್ನು ರಚಿಸಿ ವೈಜ್ಞಾನಿಕವಾಗಿ ವರದಿ ತರಿಸ್ಕೊಂಡು ಅವರ ಜನಸಂಖ್ಯೆಗೆ ಅನುಗುಣವಾಗಿ ತೀರ್ಮಾನ ತಗೊಂಡಾಗ ನಮ್ಮದು ಅಭ್ಯಂತರ ಇರೋದಿಲ್ಲ. ಈಗ ಸರ್ಕಾರ ಏನು ತೀರ್ಮಾನ ತಗೊಳ್ತದೋ ಅದರ ಮೇಲೆ ನಮ್ಮ ಒಂದು ತೀರ್ಮಾನ ಅವಲಂಬಿತವಾಗಿರ್ತದೆ. ಉದಾಹರಣೆಗೆ ಒಂದು ಜಿಲ್ಲೆಯನ್ನು ನಾವು ಜಾತಿ ಗಣತಿ ಅವರು ಏನು ಕೊಟ್ಟಿದ್ದಾರೆ, ವೈಜ್ಞಾನಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ, ಆ ವರದಿ ಅಂಕಿಅಂಶಗಳು ನಮಗೆ ಕೊಟ್ಟರೆ ನಾವೇ ಅದನ್ನು ಮತ್ತೊಮ್ಮೆ ಪರಿಶೀಲಿಸಿ ಎಲ್ಲಿ ತಪ್ಪು ಮಾಡಿದ್ದಾರೆ, ಯಾವ ಜಾತಿಗೆ ಅನ್ಯಾಯ ಆಗಿದೆ, ಯಾವ್ಯಾವ ಜಾತಿ ಎಷ್ಟೆಷ್ಟು ಜನಸಂಖ್ಯೆ ಇದೆ, ಅವರು ಶೈಕ್ಷಣಿಕವಾಗಿ ಎಷ್ಟು ಮುಂದುವರೆದಿದ್ದಾರೆ, ಆರ್ಥಿಕವಾಗಿ ಎಷ್ಟು ಮುಂದಾಗಿದ್ದಾರೆ, ಸಾಮಾಜಿಕವಾಗಿ ಏನಾಗಿದ್ದಾರೆ ಎನ್ನುವುದನ್ನು ನಾವು ಸರ್ಕಾರದ ಗಮನಕ್ಕೆ ತರ್ತೀವಿ. ಅವರು ಎಲ್ರಿಗೂ ಯಾರಿಗೂ ಅನ್ಯಾಯ ಆಗದೆ ಇರೋ ರೀತಿಯಲ್ಲಿ ತೀರ್ಮಾನ ತಗೊಂಡ್ರೆ ನಮ್ಮದು ಅಭ್ಯಂತರ ಇರೋದಿಲ್ಲ. ಆದರೆ ಏಕಪಕ್ಷೀಯವಾಗಿ ಕೇವಲ ಒಕ್ಕಲಿಗರನ್ನ ಲಿಂಗಾಯತರನ್ನ ತುಳಿಬೇಕು ಅನ್ನುವ ದೃಷ್ಟಿಯಿಂದ ತೀರ್ಮಾನ ತಗೊಂಡ್ರೆ ಅದಕ್ಕೆ ತಕ್ಕ ಪಾಠ ಕಲಿಸಲಿಕ್ಕೆ ಎರಡೂ ಸಮಾಜಗಳು ಸಿದ್ಧವಾಗಿವೆ. ವೆರಿ ಕ್ವಿಕ್ ಆಗಿ ಮುಗಿಸಿ ಸರ್. ಇಲ್ಲ ಮೇಡಮ್, ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಸುಮಾರು 1 ವರ್ಷದ ಹಿಂದೆ ಇದೇ ರೀತಿ ಕಾಂತರಾಜ್ ವರದಿ ಬಗ್ಗೆ ಚರ್ಚೆ ಶುರುವಾದಾಗ, ಆಗ ಸಚಿವ ಸಂಪುಟ ಈ ಸರ್ಕಾರ ಅದನ್ನು ಅಂಗೀಕರಿಸಿದೆ ಅಂತ ಚರ್ಚೆ ಶುರುವಾದಾಗ ನಮ್ಮ ವೀರಶೈವ ಮಹಾಸಭಾದ ಪದಾಧಿಕಾರಿಯವರು ಒಂದು ಖಾಸಗಿ ಚಾನೆಲ್ನಲ್ಲಿ ಇದೇ ರೀತಿ ಒಂದು ಚರ್ಚೆಯಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ಕಾಂತರಾಜ್ ಅವರು ಕೂಡ, ಮಾಜಿ ಅಧ್ಯಕ್ಷರು, ಈ ವರದಿ ಏನು ಯಾರ ಹೆಸರಿನಲ್ಲಿ ಬಂದಿದೆ ಕಾಂತರಾಜ್ ಅವರು ಕೂಡ ಆ ಚರ್ಚೆಯಲ್ಲಿ ಭಾಗವಹಿಸ್ತಾ ನಮ್ಮ ವೀರಶೈವ ಮಹಾಸಭಾ ಏನು ಎತ್ತಿ ತೋರಿಸಿದಂತ ಲೋಪದೋಷಗಳನ್ನ ಒಪ್ಕೊಂಡಿದ್ದಾರೆ. ಅದು ನಾನು ಬೇಕಾದ್ರೆ ನಿಮ್ಗೆ 1 hour ಅಲ್ಲಿ ಆ ಖಾಸಗಿ ಚಾನೆಲ್ ಯಾವುದು ಮತ್ತೆ ಅಲ್ಲಿ ಬಂದಂತ ಕ್ಲಿಪ್ಪಿಂಗ್ ಬೇಕಾದ್ರೆ ನಾನು ಒದಗಿಸ್ತೀನಿ. ಸೊ ಹಾಗಾಗಿ ಇವತ್ತು ಕಾಂತರಾಜ್ ಅವರು ಬೇರೆ ರೀತಿ ಮಾತಾಡ್ತಾ ಇದ್ದಾರೆ. ಅವತ್ತಿನ ಚರ್ಚೆಯಲ್ಲಿ ಅವ್ರು ಒಪ್ಕೊಂಡಿದ್ರು, ಹೌದು ಕೆಲವೊಂದು ಲೋಪದೋಷಗಳಾಗಿದೆ, ಈ ವೀರಶೈವ ಮಹಾಸಭಾ ಲಿಂಗಾಯತ್ ಮಹಾಸಭಾ ಹೇಳ್ತಾ ಇರೋದನ್ನ ನಾನು ಒಪ್ಕೊಳ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಇದು ನಾನು ಸನ್ಮಾನ್ಯ ಮುಖ್ಯಮಂತ್ರಿಯವರಲ್ಲಿ ಒಂದು ಮನವಿಯನ್ನ ಮಾಡ್ತೇನೆ. ತಾವು ಯಾವುದೇ ಒಂದು ಹಿಡನ್ ಅಜೆಂಡಾ ಇಟ್ಕೊಂಡು ಅಥವಾ ಯಾರದೋ ಒಬ್ಬರ ಪ್ರಭಾವಕ್ಕೆ ಒಳಗಾಗಿ ನಾನು ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ಪ್ರಜೆಯ ಅಭಿಪ್ರಾಯಗಳನ್ನ ಪರಿಗಣಿಸಬೇಕಾಗ್ತಾ ಇರೋದು ನಿಮ್ಮ ಧರ್ಮ. ನೀವು ಯಾರದೋ ಒಂದು ಪ್ರಭಾವಕ್ಕೆ ಒಳಗಾಗಿ ಅಥವಾ ನೀವು ವೈಯಕ್ತಿಕವಾಗಿ ಯಾವುದೋ ಒಂದು ಹಿಡನ್ ಅಜೆಂಡಾ ಇಟ್ಕೊಂಡು ಸರ್ವಾಧಿಕಾರಿಯಾಗಿ ವರ್ತಿಸ್ತಾ ನಾನು ಮಂಡನೆ ಮಾಡೇ ಮಾಡ್ತೀನಿ ಅನ್ನುವ ತಮ್ಮ ಇದನ್ನ ಬದಲಿಸಿಕೊಳ್ಳಿ ದಯವಿಟ್ಟು. ಹೌದು, ನಾವು ವೀರಶೈವ ಮಹಾಸಭಾ ಎಲ್ಲರಿಗೂ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅನ್ನೋ ತತ್ವದಲ್ಲಿ ನಾವು ನಂಬಿಕೆಯನ್ನು ಇಟ್ಟಿದ್ದೇವೆ. ಅದರಂತೆ ನಾವು ನಮ್ಮ ಮಠ ಮಾನ್ಯಗಳಲ್ಲಿ, ನಮ್ಮ ವಿದ್ಯಾಸಂಸ್ಥೆಗಳಲ್ಲಿ ಅದರಂತೆ ನಾವು ನಡ್ಕೊಳ್ತಾ ಇದ್ದೇವೆ. ಅದು ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ. ಆದ್ರೆ ನಾವು ಯಾವುದೇ ಜಾತಿಗಳ ವಿರೋಧ ಅಲ್ಲ. ಆದರೆ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ಸಿಗಬೇಕಾದ ಸವಲತ್ತುಗಳನ್ನ ಪಡೆದುಕೊಳ್ಳುವುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನದ ಪ್ರಕಾರ ನಮ್ಮ ಹಕ್ಕು ಕೂಡ. ಹಾಗಾಗಿ ಈ ವರದಿಯನ್ನು ತಿರಸ್ಕರಿಸಿ ಮತ್ತೊಮ್ಮೆ ವೈಜ್ಞಾನಿಕವಾಗಿ ಸರ್ವೆಯನ್ನ ಮಾಡಿ. ಲಾಸ್ಟ್ ರಿಯಾಕ್ಷನ್ ಕೋನಪ್ ರೆಡ್ಡಿ ಅವರು ಒಂದು ಒಳ್ಳೆ ಸಲಹೆಯನ್ನು ಕೊಟ್ಟಿದ್ರು. ಏನಂತ ಹೇಳಿದ್ರೆ, ಇಂಥವನ್ನ ಸರ್ವೆ ಆಗಿದೆ, ಸರ್ವೆ ಆಗ್ಲಿಲ್ಲ ಅನ್ನೋದ್ರ ಬಗ್ಗೆ
ವೈಜ್ಞಾನಿಕವಾಗಿ ನೀವೇನು ಆಧಾರ್ ಕಾರ್ಡ್ ಮಾದರಿಯಲ್ಲಿ ಕೊಟ್ಟಿದ್ದೀರೋ ಅಥವಾ ಡಿಜಿಟಲ್ ವ್ಯವಸ್ಥೆಯನ್ನು ಮಾಡಿದಾರೋ, ಈ ರಾಜ್ಯದಲ್ಲಿ ಹುಟ್ಟಿದ ಅಥವಾ ಈ ರಾಜ್ಯದಲ್ಲಿ ಹುಟ್ಟಿ ಬೇರೆ ಕಡೆಗೆ ವಲಸೆ ಹೋಗಿರ್ತಕ್ಕಂಥ ಪ್ರತಿಯೊಬ್ಬರ ಸರ್ವೆ ಆಗಿದೆಯೋ ಇಲ್ವೋ ಅನ್ನುವುದನ್ನ ಮೊದಲು ಕನ್ಫರ್ಮ್ ಮಾಡ್ಕೊಳ್ಬೇಕು. ಇದು ವೈಜ್ಞಾನಿಕವಾದಂತ ಒಂದು ವರದಿ ಬರ್ತದೆ, ಇದು ಅವೈಜ್ಞಾನಿಕವಾಗಿದೆ. ಹಾಗಾಗಿ ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ ಜನರನ್ನ ಒಡೆಯುವ ಸಲುವಾಗಿ, ತನ್ನ ಸ್ವಾರ್ಥ ಸಲುವಾಗಿ ಇದನ್ನು ಮಾಡಿದ್ದಾರೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಸರ್, ಲಾಸ್ಟ್ ರಿಯಾಕ್ಷನ್, ಕ್ವಿಕ್ ರಿಯಾಕ್ಷನ್ ಸರ್ ಪ್ಲೀಸ್. ಒಂದು ಈ ಗಲಾಟೆಗಳು, ಈ ಪ್ರತಿಭಟನೆಗಳು ಸಹಜ. ನಾನು ಒಂದ್ 2-3 ಗಲಾಟೆಗಳು ನೋಡಿದ್ದೀನಿ, 2-3 ರಿಪೋರ್ಟ್ ಕಮಿಷನ್ಗಳು ಸಬ್ಮಿಟ್ ಮಾಡಿದಾಗ. ಮತ್ತೆ ಎಲ್ರನ್ನೂ ಕೂಡ ಸಮಾಧಾನ ಮಾಡಕ್ ಆಗೋದಿಲ್ಲ. ಹಾಗಂತೇಳಿ ಒಂದ್ ರೀತಿನಲ್ಲಿ ಒಂದ್ ಸೈಡ್ ಆಗಿ ಎಲ್ಲದನ್ನು ರಬ್ಬಿಶ್ ಆಗಿ ಮಾಡ್ಕೊಂಡು ಹೋಗೋದಿಲ್ಲ. ಹೀಗಾಗಿ ಯಾವುದು ತಪ್ಪಾಗಿದೆ ಮತ್ತು ಎಲ್ಲಿ ರೀಕನ್ಸಿಡರೇಷನ್ ಆಗ್ಬೇಕು ಅನ್ನೋದನ್ನ ಸಚಿವ ಸಂಪುಟ ಪಟ್ಟಿ ಮಾಡ್ಕೊಂಡು ಅದನ್ನ ಕಾನೂನುಬದ್ಧವಾಗಿ ಏನ್ ರೆಮಿಡಿ ಕೊಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಕೂತು ಚರ್ಚೆ ಮಾಡ್ಕೊಂಡು ಪಾಸಿಟಿವ್ ಆಗಿ ಅವ್ರೇನಾದ್ರೂ ಹೊರಗೆ ಬಂದ್ರೆ ಚೆನ್ನಾಗಿ. ಓಕೆ ಸರ್. ಕೋನಪ್ರೆಡ್ಡಿ ಸರ್, ಲಾಸ್ಟ್ ಫ್ಯೂ ಸೆಕೆಂಡ್ಸ್ ಆಫ್ ರಿಯಾಕ್ಷನ್, ಲಾಸ್ಟ್ ರಿಯಾಕ್ಷನ್, ವೆರಿ ಕ್ವಿಕ್ ರಿಯಾಕ್ಷನ್. ಹೇಳಿ ಮೇಡಮ್. ಸರ್, ಕಡೆ ಪ್ರತಿಕ್ರಿಯೆ ವಿಚಾರವಾಗಿ ನಿಮ್ಮ ಲಾಸ್ಟ್ ರಿಯಾಕ್ಷನ್ ಹೇಳಿ. ಲಾಸ್ಟ್ ರಿಯಾಕ್ಷನ್ ಏನಿಲ್ಲ, ವೈಜ್ಞಾನಿಕವಾಗಿ ವರದಿಯನ್ನು ತಯಾರಿಸಿ ಆಗಿರ್ತಕ್ಕಂಥ ತಪ್ಪುಗಳು ಎಲ್ಲೆಲ್ಲಾಗಿದೆ ಅದನ್ನು ಸರಿಪಡಿಸಿ ಯಾವುದೇ ಜಾತಿ ಜನಾಂಗಕ್ಕೂ ಅನ್ಯಾಯವಾಗದಂತೆ ಅವರವ್ರಿಗೆ ಸಿಗಬೇಕಾದಂಥ ನ್ಯಾಯ ಒದಗಿಸ್ಕೊಡೋದು ಸರ್ಕಾರದ ಕರ್ತವ್ಯ ಅಂತ ನಾನಾದ್ರೂ ಭಾವಿಸ್ತೇನೆ. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಸಮೀವುಲ್ಲಾ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಒಟ್ಟಾರೆಯಾಗಿ ವೀಕ್ಷಕರೇ, ಜಾತಿ ಗಣತಿ ಏನಿದೆ ನೋಡಿ, ಯಾವ ವಹಿಂದ ವರ್ಗದಿಂದ ಸರ್ಕಾರ ನಡೆಸೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಬೇರೆ ಪ್ರಬಲ ಸಮುದಾಯಗಳು ಇದ್ದು ಮಾತ್ರಕ್ಕೆ ಸರ್ಕಾರವನ್ನ ನಡೆಸೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಅವ್ರಿಗೆಲ್ಲದಕ್ಕೂ ಸಾಧ್ಯ ಇಲ್ಲ. ಇಡೀ ಕರ್ನಾಟಕದ ಜನ ಒಟ್ಟಾಗಿ ಸೇರಿ ಮತ ಹಾಕಿದ್ರೆ ಮಾತ್ರ ಯಾವುದೇ ಸರ್ಕಾರಗಳು ಅಧಿಕಾರಕ್ಕೆ ಬಂದು ರಾಜ್ಯವನ್ನ ಆಳೋದಕ್ಕೆ ಸಾಧ್ಯ ಇದೆ. ಇದೆಲ್ಲವನ್ನ ಅರ್ಥ ಮಾಡಿಕೊಂಡು ಅಹಿಂದ ಇದು ಅಂತ ರಾಜ್ಯದಲ್ಲಿರುವಂತಹ ಜನರ ಮನಸ್ಸನ್ನ ಒಡೆದು ಹೋಳು ಮಾಡೋದಕ್ಕಿಂತ ಎಲ್ಲರನ್ನ ಒಗ್ಗಟ್ಟಾಗಿ ತೆಗೆದುಕೊಂಡು ಯಾರು ನಿಜವಾಗ್ಲೂ ಅವಶ್ಯಕತೆ ಇದೆಯೋ ಅವರಿಗೆ ಸರ್ಕಾರ ಸಹಾಯಕ್ಕೆ ನಿಂತ್ಕೊಳ್ಬೇಕು. ಈ ಜಾತಿ ಜನಗಣತಿ ವಿಚಾರವಾಗಿ ಜನರ ಮನಸ್ಸಿನಲ್ಲಿ ವಿಷದ ಬೀಜವನ್ನ, ಸಮುದಾಯಗಳ ನಡುವೆ ವಿಷದ ಬೀಜವನ್ನ ಬಿತ್ತದೆ ಸರ್ಕಾರ ಒಗ್ಗಟ್ಟಿನಿಂದ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ಲಿ ಅಂತ